ನೆಕ್ಸ್ಟ್ ARE ಎಂಬ ಪದ ನಾವು ಎಲ್ಲಿ ಮತ್ತು ಹೇಗೆ ಬಳಸ್ತೀವಿ ಅಂತ ಕಲಿಯೋಣ. ಆರ್ ಎಂಬ ಪದ ನಾವು ಯು, ವಿ, ದೇ ಮತ್ತು ಪ್ಲೂರಲ್ ನೌನ್ಸ್ಗಳು ಅಂದರೆ ಬಹುವಚನ ನಾಮಪದಗಳು ಬಂದಾಗ ನಾವು ಆರ್ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಆಮೇಲೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ, ವಸ್ತು ಅಥವಾ ಗುಂಪಿನ ಬಗ್ಗೆ ಏನನ್ನಾದರೂ ವಿವರಿಸುವಾಗ ನಾವು ARE ಎಂಬ ಪದವನ್ನು ಬಳಸಬೇಕಾಗಿರುತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ವಿ ಆರ್ ಫ್ರೆಂಡ್ಸ್, ನಾವು ಸ್ನೇಹಿತರು. ನೋಡಿ, ಇಲ್ಲಿ ವಿ ಎಂಬ ಪದ ಬಂದಿದೆ, ಅದಕ್ಕೆ ವಿ ಆರ್ ಫ್ರೆಂಡ್ಸ್, ಆರ್ ಅಂತ ಪದ ನಾವು ಬಳಸಬೇಕು. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಪಾರ್ಕ್, ನಾವು ಉದ್ಯಾನವನಕ್ಕೆ ಹೋಗುತ್ತಿದ್ದೇವೆ ಅಂತ. ಓಕೆ, ಸೊ ವಿ ಪದ ಬಂದಿದೆ, ಅದಕ್ಕೆ ಆರ್ ಪದ ಬರಲೇಬೇಕು. ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತೆ. ಯು ಆರ್ ಮೈ ಕ್ಲಾಸ್ಮೇಟ್ಸ್, ನೀವು ನನ್ನ ಸಹಪಾಠಿಗಳು. ಸೊ ಯು ಪದ ಬಂದಿದೆ ನೋಡಿ, ಅದಕ್ಕೆ ಯು ಬಂದಾಗ, ವಿ ಬಂದಾಗ, ದೇ ಬಂದಾಗ ನಾವು ಆರ್ ಎಂಬ ಪದವನ್ನು ಬಳಸಬೇಕು. ಓಕೆ, ನೆಕ್ಸ್ಟ್ ದೇ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ಅವರು ಪಾರ್ಕಲ್ಲಿ ಆಡುತ್ತಿದ್ದಾರೆ. ದೇ ಆರ್ ಹ್ಯಾಪಿ, ಅವರು ಸಂತೋಷವಾಗಿದ್ದಾರೆ. ನೋಡಿ, ಇಲ್ಲಿನೂ ದೇ ಪದ ಬಂದಿದೆ, ಅದಕ್ಕೆ ಆರ್ ಪದ ಬರಲೇಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ದ ಬುಕ್ಸ್ ಆರ್ ಆನ್ ದ ಶೆಲ್ಫ್, ಇಲ್ಲಿ ನೋಡಿ ದ ಅಂತ ಬಂದಿದೆ, ಬುಕ್ಸ್, ಇಲ್ಲಿ ಬುಕ್ಸ್ ಅಂತ ನೋಡಬೇಕು ನೀವು. ಬುಕ್ಸ್ ಅಂದರೆ ಪುಸ್ತಕಗಳು ಅಂತ, ಪುಸ್ತಕಗಳು ಶೆಲ್ಫ್ನಲ್ಲಿವೆ ಅಂತ. ಓಕೆ, ಸೊ ಬುಕ್ ಅಂತ ಇಲ್ಲ, ಪುಸ್ತಕ ಅಂತ ಇಲ್ಲ, ಪುಸ್ತಕಗಳು ಅಂತ ಒಂದಕ್ಕಿಂತ ಹೆಚ್ಚಿದೆ, ಅದಕ್ಕೆ ನಾವು ಆರ್ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಆರ್ ಪದವನ್ನು ಬಳಸಬೇಕಾಗಿರುತ್ತೆ. ದ ಡಾಗ್ಸ್ ಆರ್ ಬಾರ್ಕಿಂಗ್, ಇಲ್ಲಿನೂ ಕೂಡ ಡಾಗ್ಸ್ ಅಂತ ಹೇಳೋದು ನಾಯಿಗಳು ಬೊಗಳುತ್ತಿವೆ. ಸೊ ಡಾಗ್ ಅಂತ ಇಲ್ಲ, ನಾಯಿ ಅಂತ ಇಲ್ಲ ಬರೀ. ಓಕೆ, ಸೊ ಬರೀ ಡಾಗ್ ಅಂತ ಇದ್ರೆ ಆವಾಗ ದ ಡಾಗ್ ಇಸ್ ಬಾರ್ಕಿಂಗ್ ಅಂತ ಹೇಳ್ತಾ ಇದ್ವಿ. ಈಗ ನಾಯಿಗಳು ಪ್ಲೂರಲ್, ಇದು ಬಹುವಚನ ರೂಪದಲ್ಲಿ, ತುಂಬ ಒಂದಕ್ಕಿಂತ ಜಾಸ್ತಿ ಇದ್ದಾರೆ ನಾಯಿಗಳು, ಅದಕ್ಕೆ ದ ಡಾಗ್ಸ್ ಆರ್ ಬಾರ್ಕಿಂಗ್ ಅಂತ ಹೇಳಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್, ಫ್ಲವರ್ಸ್ ಅಂದರೆ ಹೂಗಳು ಅಂತ, ಹೂಗಳು ಸುಂದರವಾಗಿದೆ. ಇಲ್ಲಿನೂ ಒಂದು ಹೂವು ಇಲ್ಲ, ಇದು ಹೂಗಳು ಬಹುವಚನ ರೂಪದಲ್ಲಿದೆ, ಪ್ಲೂರಲ್ ಫಾರ್ಮಲ್ಲಿದೆ, ಅದಕ್ಕೆ ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಅಂತ ನಾವು ಬಳಸಬೇಕು. ಅರ್ಥ ಆಯ್ತಾ? ಆರ್ ಪದ ನಾವು ವಿ, ಯು ಮತ್ತು ದೇ ಪದ ಬಂದಾಗ ಬಳಸ್ತೀವಿ, ಪ್ಲೂರಲ್ ನೌನ್ಸ್ಗಳು ಬಂದಾಗ ಬಳಸ್ತೀವಿ, ಆಮೇಲೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ, ವಸ್ತು ಅಥವಾ ಗುಂಪಿನ ಬಗ್ಗೆ ಏನನ್ನಾದರೂ ವಿವರಿಸುವಾಗ ನಾವು ಆರ್ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಸೊ ನಾವು ಇಸ್, ಆಮ್ ಮತ್ತು ಆರ್ ಪದವನ್ನು ಹೇಗೆ ಬಳಸಬೇಕು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಸೊ ನೀವು ಸರಳ ವಾಕ್ಯಗಳಲ್ಲಿ ನೀವು ಇಸ್, ಆಮ್ ಮತ್ತು ಆರ್ ಅನ್ನು ಸೂಕ್ತವಾಗಿ ಬಳಸಲು ಸಾಧ್ಯವಾಗಿರುತ್ತೆ. ಅರ್ಥ ಆಯ್ತಾ? ಈ ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ.